ಹಲೋ ನಮಸ್ಕಾರ. ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಿಲ್ಲಾರಂಗ ಭಾಷಾ ಸೇರಿದಂತೆ ಅವರ ಮುಂದೆ ಬರ್ತಾ ಇರುವ ಯಾವುದೆಲ್ಲ ಸಿನಿಮಾ ತಂಡದ ಕಡೆಯಿಂದ ಅಪ್ಡೇಟ್ಸ್ಗಳು ಯಾವುದೆಲ್ಲ ಬರ್ತಾ ಇದೆ, ಹಾಗೆಯೇ ಮಾರ್ಟಿನ್ ಎನ್ನುವ ಸಿನಿಮಾದ ಮೊದಲ ಹಾಡು ಯಾವಾಗ ರಿಲೀಸ್ ಆಗುತ್ತೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಕನ್ನಡದಿಂದ ಹೊಸದಾಗಿ ಥಿಯೇಟರ್ಗೆ ಕಳೆದ ವಾರ ರಿಲೀಸ್ ಆಗಿದ್ದ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದ್ದು ಪೌಡರ್ ಎನ್ನುವ ಸಿನಿಮಾ. ದಿಗಂತ್ ಅಭಿನಯದ ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಒಂದು ಒಳ್ಳೆಯ ರೆಸ್ಪಾನ್ಸ್ ಹೇಳಿ ಬರ್ತಾ ಇದ್ದು, ಆದರೆ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಮಾಡಲು ಸಿನಿಮಾವು ವಿಫಲವಾಗ್ತಾ ಇದೆ. ಆದರೂ ಒಂದು ಆವರೇಜ್ ಕಲೆಕ್ಷನ್ ಮಾಡುತ್ತಾ ಚಿತ್ರವು ಥಿಯೇಟರ್ಗಳಲ್ಲಿ ಸಾಗ್ತಾ ಇದ್ದು, ಇನ್ನು ಈ ವಾರ ಕನ್ನಡದಿಂದ ಪೆಪೆ ಎನ್ನುವ ಸಿನಿಮಾ, ಲಾಫಿಂಗ್ ಬುದ್ಧ ಎನ್ನುವ ಸಿನಿಮಾವು ರಿಲೀಸ್ ಆಗುತ್ತೆ. ಈ ಸಿನಿಮಾಗಳ ಎಡೆಯಲ್ಲಿ ಸಿನಿಮಾವು ಗೆಲ್ಲುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಲಾಫಿಂಗ್ ಬುದ್ಧ ಎನ್ನುವ ಸಿನಿಮಾವು ಆಗಸ್ಟ್ 30ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾ ತಂಡವು ಈ ಸಿನಿಮಾದ ಹೊಸದೊಂದು ಹಾಡನ್ನು ನಾಳೆ ರಿಲೀಸ್ ಮಾಡುವುದಾಗಿ ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಪ್ರಮೋದ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಾಯಕರನ್ನಾಗಿ ನಡೆಸ್ತಾ ಇರುವ ಮೊದಲ ಕನ್ನಡ ಚಿತ್ರ ಕೂಡ ಇದಾಗಿದೆ. ಸಿನಿಮಾವನ್ನು ರಿಷಬ್ ಶೆಟ್ಟಿ ಅವರು ನಿರ್ಮಾಣ ಕೂಡ ಮಾಡಿದ್ದಾರೆ. ಆಗಸ್ಟ್ 30ಕ್ಕೆ ದರ್ಶನ್ ಅವರ ಕರಿಯ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಕರ್ನಾಟಕದಾದ್ಯಂತ ಹೆಚ್ಚಿನ ಥಿಯೇಟರ್ಗಳಲ್ಲಿ ಈ ಸಿನಿಮಾವು ಇದೀಗ ರಿಲೀಸ್ ಆಗಲಿದೆ. ಅದು ಅಲ್ಲದೆ ಉಪೇಂದ್ರ ಅವರ ಸಿನಿಮಾ ಕೂಡ ಇದೀಗ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಅವರ ಎ ಎನ್ನುವ ಸಿನಿಮಾ ಆದ ಬಳಿಕ 25 ವರ್ಷಗಳ ಬಳಿಕ ಅವರ ಉಪೇಂದ್ರ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾವನ್ನು ಸ್ವತಃ ಉಪೇಂದ್ರ ಅವರೇ ನಿರ್ದೇಶನ ಮಾಡಿ ಆವತ್ತು ದೊಡ್ಡ ಸಕ್ಸಸ್ ಅನ್ನೇ ಉಪೇಂದ್ರ ಎನ್ನುವ ಸಿನಿಮಾವು ಕಂಡಿತ್ತು. ಇನ್ನು ರಜನಿಕಾಂತ್ ಅವರ ಜೈಲರ್ ಎನ್ನುವ ಸಿನಿಮಾ ಆದ ಬಳಿಕ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಲಾಲ್ ಸಲಾಂ ಎನ್ನುವ ಸಿನಿಮಾ. ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಬದಲು ಈ ಸಿನಿಮಾದಲ್ಲಿ ಒಂದು ಕ್ಯಾಮಿಯೋ ರೋಲ್ನಲ್ಲಿ ರಜನಿಕಾಂತ್ ಅವರು ಕಾಣಿಸಿಕೊಂಡಿದ್ರು. ಚಿತ್ರವು ಥಿಯೇಟರ್ಗಳಲ್ಲಿ ಸೋತಿದೆ. ಈ ಸಿನಿಮಾವನ್ನು ರಜನಿಕಾಂತ್ ಪುತ್ರಿ ಐಶ್ವರ್ಯ ರಜನಿಕಾಂತ್ ಅವರು ನಿರ್ದೇಶನ ಕೂಡ ಮಾಡಿದ್ರು. ಸಿನಿಮಾದ OTT ರಿಲೀಸ್ ನಡೆಸಿರಲಿಲ್ಲ. ಇದೀಗ ಈ ಬರುವ ಸೆಪ್ಟೆಂಬರ್ 20ಕ್ಕೆ ಸನ್ನೆಕ್ಸ್ಟ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ. ಕನ್ನಡದಿಂದ ಸೆಪ್ಟೆಂಬರ್ 13ಕ್ಕೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಕಾಲಾಪತ್ತರ್ ಎನ್ನುವ ಸಿನಿಮಾ. ವಿಕ್ಕಿ ವರುಣ್ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲೂ ಕೂಡ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕೆಂಡ ಸಂಪಿಗೆ, ಕಾಲೇಜ್ ಕುಮಾರ ಎಂಬಿತ್ಯಾದಿ ಸಿನಿಮಾಗಳಲ್ಲಿ ಗಮನ ಸೆಳೆದಿರುವ ವಿಕ್ಕಿ ವರುಣ್ ಅವರು ಹಲವಾರು ವರ್ಷಗಳ ಗ್ಯಾಪ್ನ ಬಳಿಕ ಬರ್ತಾ ಇರುವ ಚಿತ್ರ ಕೂಡ ಇದಾಗಿದೆ. ಸಿನಿಮಾದ ಹೊಸದೊಂದು ಹಾಡನ್ನು ನಾಳೆ ರಿಲೀಸ್ ಮಾಡ್ತಿದ್ದಾರೆ. ವಿನಯ್ ರಾಜ್ಕುಮಾರ್ ಅವರ ಆಗಸ್ಟ್ 30ಕ್ಕೆ ರಿಲೀಸ್ ಆಗ್ತಾ ಇರುವ ಪೆಪೆ ಎನ್ನುವ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ನಾಳೆ ಆರಂಭವಾಗುವ ಚಾನ್ಸಸ್ಗಳಿದ್ದು, ಸಿನಿಮಾ ತಂಡವು ಸಿನಿಮಾದ ಹಲವಾರು ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ಗಳನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಸಿನಿಮಾವು ಈಗಾಗಲೇ ಒಂದೊಳ್ಳೆಯ ನಿರೀಕ್ಷೆಯನ್ನು ಕೂಡ ಪಡೆದುಕೊಂಡಿದೆ. KRG ಸ್ಟುಡಿಯೋಸ್ ಅವರು ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಕೂಡ ಮಾಡ್ತಿದ್ದಾರೆ. ಇನ್ನು ನಟ ಕೃಷ್ಣ ಅಜಯ್ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಅನೌನ್ಸ್ಮೆಂಟ್ ಆಗಿದ್ದ ಚಿತ್ರವಾಗಿತ್ತು ಯುದ್ಧಕಾಂಡ ಚಾಪ್ಟರ್ 2 ಎನ್ನುವ ಸಿನಿಮಾ. ನನಗನ್ನಿಸುತ್ತೆ ಸಿನಿಮಾ ಅನೌನ್ಸ್ಮೆಂಟ್ ಆಗಿ 2 ವರ್ಷ ಕಳೆಯಿತು ಏನು. ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿ ಕೆಲವೇ ದಿನಗಳಲ್ಲಿ ಚಿತ್ರವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಜೂನಿಯರ್ NTR ಅವರ ಹೊಸದಾಗಿ ತಯಾರಾಗ್ತಾ ಇರುವ ದೇವರ ಸಿನಿಮಾದ ಹಾಡುಗಳು ಈಗಾಗಲೇ ದೊಡ್ಡ ಸದ್ದನ್ನೇ ಮಾಡಿದ್ದು, ಟೀಸರ್ ಕೂಡ ಸಿನಿಮಾದ ಮೇಲೆ ಒಳ್ಳೆಯ ನಿರೀಕ್ಷೆಯನ್ನು ಹುಟ್ಟು ಹಾಕಿಕೊಳ್ಳುವಂತೆ ಮಾಡಿದೆ. ಸೆಪ್ಟೆಂಬರ್ 27ಕ್ಕೆ ಅಂದರೆ ಇದೀಗ 1 ತಿಂಗಳು ಕಳೆದ ಬಳಿಕ ಈ ಚಿತ್ರವು ಥಿಯೇಟರ್ಗೂ ಕೂಡ ಲಗ್ಗೆ ಇಡ್ತಾ ಇದೆ. ಇದೀಗ ದೇವರ ಸಿನಿಮಾದ ಹೊಸದೊಂದು ಹಾಡನ್ನು ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಕೂಡ ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆಗುವ ಚಾನ್ಸಸ್ಗಳಿವೆ ಎನ್ನುವ ಮಾಹಿತಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಎನ್ನುವ ನಿನ್ನೆ ಥಿಯೇಟರ್ಗೆ ರಿಲೀಸ್ ಆಗಿ 50 ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಸಿನಿಮಾವು ಫ್ಯಾಮಿಲಿ ಆಡಿಯನ್ಸ್ ಕಡೆಯಲ್ಲಿ ಕ್ಲಿಕ್ ಆಗಿರುವುದರಿಂದ ಸಿನಿಮಾವು ಥಿಯೇಟರ್ಗಳಲ್ಲಿ ಬ್ಲಾಕ್ ಬಸ್ಟರ್ ಆಗುವುದಂತೂ ಬಹುತೇಕ ಪಕ್ಕ. ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ ಈ ಬರುವ ಸೆಪ್ಟೆಂಬರ್ 2ಕ್ಕೆ ನಡೀತಾ ಇದ್ದು, ಆ ದಿನದಲ್ಲೇ ಅವರ ಹಲವಾರು ಸಿನಿಮಾಗಳ ಮುಂದೆ ಬರ್ತಾ ಇರುವ ಸಿನಿಮಾಗಳ ಕಡೆಯಿಂದ ಅಪ್ಡೇಟ್ಸ್ಗಳು ಬರ್ತಾ ಇದೆ. ನಿರೀಕ್ಷೆಯ ಚಿತ್ರವಾಗಿರುವ ಬಿಲ್ಲಾರಂಗ ಭಾಷಾ ಎನ್ನುವ ಸಿನಿಮಾದ ಶೂಟಿಂಗ್ ಹಾಗೆ ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ಸೆಪ್ಟೆಂಬರ್ 1ಕ್ಕೆ ಅಥವಾ ಸೆಪ್ಟೆಂಬರ್ 2ಕ್ಕೆ ಬರ್ತಾ ಇದೆ. ಈ ಸಿನಿಮಾವನ್ನು ಅನೂಪ್ ಭಂಡಾರಿ ಅವರು ನಿರ್ದೇಶನ ಮಾಡ್ತಾ ಇದ್ದು, ಅನೂಪ್ ಭಂಡಾರಿ ವಿಕ್ರಾಂತ್ ರೋಣ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿದ ಬಳಿಕ ಮತ್ತೆ ನಿರ್ದೇಶನ ಮಾಡ್ತಾ ಇರುವ ಚಿತ್ರ ಕೂಡ ಇದಾಗಿದೆ. ಸಿನಿಮಾದ ಮೇಲೆ ಸದ್ಯಕ್ಕಂತೂ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದ್ದು, ಕಲ್ಕಿ ಸಿನಿಮಾದ ರೀತಿ ಈ ಸಿನಿಮಾ ಕೂಡ ಒಂದು ಫ್ಯೂಚರಿಸ್ಟಿಕ್ ಸಿನಿಮಾ ಎನ್ನುವುದು ಸಿನಿಮಾ ತಂಡವು ಈಗಾಗಲೇ ಪೋಸ್ಟರ್ ರಿಲೀಸ್ ಮಾಡಿದ್ದ ಸಂದರ್ಭದಲ್ಲಿ ಕಂಡು ಬಂದಿದೆ. ಇನ್ನು ಅವರ ಹೊಸದಾಗಿ ವಿಕ್ರಾಂತ್ ರೋಣ ಎನ್ನುವ ಚಿತ್ರ ಆದ ಬಳಿಕ 2 ವರ್ಷಗಳ ಗ್ಯಾಪ್ನ ಬಳಿಕ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಮ್ಯಾಕ್ಸ್ ಎನ್ನುವ ಸಿನಿಮಾದ ಅಪ್ಡೇಟ್ ಕೂಡ ನಾಳಿದ್ದು ಬರ್ತಾ ಇದೆ. ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದು, ಒಂದು ಪ್ರೊಮೋ ಮೂಲಕ ಸಿನಿಮಾದ ರಿಲೀಸ್ ಡೇಟ್ ಅಧಿಕೃತವಾಗಿ ಘೋಷಣೆ ಮಾಡುವ ಹೈ ಚಾನ್ಸಸ್ಗಳಿವೆ. ಸೆಪ್ಟೆಂಬರ್ 27ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವುದಂತೂ ಬಹುತೇಕ ಪಕ್ಕಾ ಎನ್ನುವ ಮಾಹಿತಿಗಳು ಕೂಡ ಈಗಾಗಲೇ ಕೇಳಿ ಬಂದಿದೆ. ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ಹೊರನಾಡು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಈ ಸಿನಿಮಾವು ಒಂದು ರಾತ್ರಿಯಲ್ಲಿ ನಡೀತಾ ಇರುವ ಕಥೆಯನ್ನು ಆಧಾರ ಮಾಡಿಟ್ಟುಕೊಂಡು ತಯಾರು ಮಾಡಲಾಗಿದೆ ಎನ್ನುವುದು ಟೀಸರ್ ಮೂಲಕ ಗೊತ್ತಾಗಿದೆ. ಇನ್ನು ಕಿಚ್ಚ ಸುದೀಪ್ ಅವರ ಈ ಸಿನಿಮಾ ಆದ ಬಳಿಕ ಅವರ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ ಅವರೇ ನಿರ್ದೇಶನ ಮಾಡಲಿರುವ ಸಿನಿಮಾ. ಇದು ಅವರ ಕೆರಿಯರ್ನ 48ನೇ ಸಿನಿಮಾ ಎನ್ನುವುದನ್ನು ಕಳೆದ ವರ್ಷ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಮಾಡಿದ್ರು.
ಈ ಸಿನಿಮಾದ ಚಿತ್ರೀಕರಣ ಇದೀಗ ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿದೆ ಎನ್ನುವ ಮಾಹಿತಿ ಕೇಳಿಬಂದಿದೆ. KRG ಸ್ಟುಡಿಯೋಸ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದು, ಈ ಸಿನಿಮಾ ತಂಡದ ಕಡೆಯಿಂದ ಕೂಡ ಈ ಬರುವ ಸೆಪ್ಟೆಂಬರ್ 2ಕ್ಕೆ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. ಈ ಸಿನಿಮಾ ಆದ ಬಳಿಕ ಅವರ ಕೆರಿಯರ್ನ 47ನೇ ಸಿನಿಮಾ ತಮಿಳು ಖ್ಯಾತ ನಿರ್ದೇಶಕರೊಬ್ಬರು ನಿರ್ದೇಶನ ಮಾಡಲಿದ್ದಾರೆ. ಈ ಸಿನಿಮಾದ ಚಿತ್ರೀಕರಣ ಕೂಡ ಮ್ಯಾಕ್ಸ್ ಎನ್ನುವ ಸಿನಿಮಾ ಚಿತ್ರೀಕರಣ ಮುಕ್ತಾಯಗೊಂಡ ಬಳಿಕ ಆರಂಭಗೊಳ್ಳಬೇಕಾಗಿತ್ತು. ಆದರೆ ಸಿನಿಮಾದ ಚಿತ್ರೀಕರಣ ಸದ್ಯಕ್ಕಂತೂ ಆರಂಭಗೊಳ್ತಾ ಇಲ್ಲ. ಸುದೀಪ್ ಅವರ ಒಂದು ಸಿನಿಮಾ ಆದ ಬಳಿಕ ಮತ್ತೆ ಈ ಸಿನಿಮಾದ ಶೂಟಿಂಗ್ 2025ರಲ್ಲಿ ಆರಂಭಗೊಳ್ಳಲಿದೆ. ಸಿನಿಮಾದಲ್ಲಿ ಶ್ರೀನಿಧಿ ಶೆಟ್ಟಿ ನಾಯಕ ನಟಿಯಾಗಿ ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಅವರ ಸಿನಿಮಾಗಳ ಲಿಸ್ಟ್ನಲ್ಲಿರುವ ಚಿತ್ರವಾಗಿದೆ ಆರ್ ಚಂದ್ರು ಅವರ ನಿರ್ದೇಶನದ ಸಿನಿಮಾ. ಈ ಸಿನಿಮಾದ ಅನೌನ್ಸ್ಮೆಂಟ್ ಇತ್ತೀಚೆಗೆ ನಡೆದಿದೆ. ಗ್ಲೋಬಲ್ ಮೂವಿ ಎಂದು ಆರ್ ಚಂದ್ರು ಅವರು ತಿಳಿಸಿದ್ರು. ಈ ಸಿನಿಮಾದ ಹೊಸದೊಂದು ಅಪ್ಡೇಟ್ ಕೂಡ ಸೆಪ್ಟೆಂಬರ್ 2ಕ್ಕೆ ನಿರೀಕ್ಷೆ ಮಾಡಬಹುದು. ಬಾಹುಬಲಿ, ಮಗಧೀರ, ಈಗ ಎಂಬಿತ್ಯಾದಿ ಬ್ಲಾಕ್ ಬಸ್ಟರ್ ಸಿನಿಮಾಗಳಿಗೆ ಸ್ಕ್ರಿಪ್ಟ್ ರೈಟ್ ಅನ್ನು ಮಾಡಿರುವ ರಾಜಮೌಳಿ ಅವರ ತಂದೆ ವಿಜೇಂದ್ರ ಪ್ರಸಾದ್ ಅವರು ಈ ಸಿನಿಮಾದ ಸ್ಕ್ರಿಪ್ಟ್ ಮೇಲ್ವಿಚಾರಣೆಯನ್ನು ನೋಡಲಿದ್ದಾರೆ ಎನ್ನುವುದನ್ನು ಚಿತ್ರತಂಡವು ತಿಳಿಸಿದ್ರು. ಅದು ಅಲ್ಲದೆ ಗೋಸ್ಟ್ ಎನ್ನುವ ಸಿನಿಮಾದ ಖ್ಯಾತಿಯ ನಿರ್ಮಾಪಕ ಸಂದೇಶ್ ಅವರೊಂದಿಗೆ ಕೂಡ ಕಿಚ್ಚ ಸುದೀಪ್ ಅವರ ಹೊಸದಾದ ಸಿನಿಮಾವು ಬರ್ತಾ ಇದೆ. ಈಗಾಗಲೇ ಕೇಳಿರುವ ಮಾಹಿತಿಗಳ ಪ್ರಕಾರ ಸಪ್ತಸಾಗರದಾಚೆ ಎಲ್ಲೋ ಖ್ಯಾತಿಯ ನಿರ್ದೇಶಕ ಹೇಮಂತ್ ರಾವ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ. ಈ ಸಿನಿಮಾದ ಅನೌನ್ಸ್ಮೆಂಟ್ ಸೆಪ್ಟೆಂಬರ್ 2ಕ್ಕೆ ಬರುವ ಚಾನ್ಸಸ್ಗಳಿವೆ. ಹೇಮಂತ್ ರಾವ್ ಅವರು ಮುಂದೆ ನಿರ್ದೇಶನ ಮಾಡ್ತಾ ಇರುವ ಸಿನಿಮಾ ಶಿವಣ್ಣನವರ ಬೈರತಿರಣಿಗಲ್ ಎನ್ನುವ ಸಿನಿಮಾದ ಚಿತ್ರೀಕರಣ ಈ ವರ್ಷದ ಡಿಸೆಂಬರ್ ತಿಂಗಳಿನಿಂದ ಆರಂಭಗೊಳ್ತಾ ಇದ್ದು, ಆದ್ದರಿಂದಲೇ ಈ ಸಿನಿಮಾವು ಸದ್ಯಕ್ಕೆ ಟೇಕ್ ಆಫ್ ಆಗುವ ಚಾನ್ಸಸ್ಗಳು ಕಡಿಮೆ ಇದೆ. ಇವಿಷ್ಟು ಕಿಚ್ಚ ಸುದೀಪ್ ಅವರ ಇದುವರೆಗೂ ಅನೌನ್ಸ್ಮೆಂಟ್. ನಾಳಿದ್ದು ಸೆಪ್ಟೆಂಬರ್ 2ಕ್ಕೆ ಬರ್ತಾ ಇರುವ ಸಿನಿಮಾ. ಇನ್ನು ಕೂಡ 2-3 ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಸೆಪ್ಟೆಂಬರ್ 2ಕ್ಕೆ ನಡೆಯುವ ಚಾನ್ಸಸ್ಗಳು ಕೂಡ ಇದೆ. ಈ ಸಿನಿಮಾಗಳ ಪೈಕಿ ಕಿಚ್ಚ ಸುದೀಪ್ ಅವರ ಯಾವ ಸಿನಿಮಾಕ್ಕಾಗಿ ನೀವು ಅತ್ಯಂತ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಧ್ರುವ ಸರ್ಜಾ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಮಾರ್ಟಿನ್ ಎನ್ನುವ ಸಿನಿಮಾ. ಅಕ್ಟೋಬರ್ 10ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಪ್ಯಾನ್ ಇಂಡಿಯಾ ಮಟ್ಟದಲ್ಲೇ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಸಿನಿಮಾ ತಂಡವು ಆರಂಭ ಮಾಡಿದರೂ ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ರೀಚನ್ನು ಪಡೆದುಕೊಳ್ಳುವಲ್ಲಿ ವಿಫಲವಾಗಿದೆ ಎನ್ನಬಹುದು. ಇದೀಗ ಮಾರ್ಟಿನ್ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಮೊದಲ ಹಾಡನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲಿ ಈ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಲಿದೆ ಎನ್ನುವ ಹೊಸ ಅಪ್ಡೇಟ್ ಕೂಡ ಕೇಳಿಬಂದಿದೆ. ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲು ಇನ್ನು ಕೆಲವೇ ದಿನ ಬಾಕಿ ಇರುವುದರಿಂದ ಸಿನಿಮಾ ತಂಡವು ಸಿನಿಮಾದ ಎಲ್ಲ ಕೆಲಸಗಳನ್ನು ಇದೀಗ ಆರಂಭ ಮಾಡಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾದ ಹಾಡುಗಳನ್ನು ಕೂಡ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ತಮಿಳು ನಟ ತಲಪತಿ ವಿಜಯ್ ಅವರ ಹೊಸದಾಗಿ ಥಿಯೇಟರ್ಗೆ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇರುವ ದಿ ಕೋರ್ಟ್ ಎನ್ನುವ ಸಿನಿಮಾದ ಸೆನ್ಸರಿಂಗ್ ಮತ್ತೆ ನಡೆದಿದ್ದು, ಸಿನಿಮಾವು 3 ಗಂಟೆ 3 ನಿಮಿಷಗಳ ಕಾಲ ಇರಲಿದೆ. ಸಿನಿಮಾಕ್ಕೆ ಸೆನ್ಸರ್ ಬೋರ್ಡ್ನಿಂದ U/A ಸರ್ಟಿಫಿಕೇಟ್ ಕೂಡ ದೊರೆತಿದೆ. ಚಿತ್ರವು ದೊಡ್ಡ ಮಟ್ಟಿನ ರಿಲೀಸ್ ಈ ಬರುವ ಸೆಪ್ಟೆಂಬರ್ 5ಕ್ಕೆ ನಡೆಸ್ತಾ ಇದೆ. ಸೂರ್ಯ ರಿಪೋರ್ಟರ್ ಖ್ಯಾತಿಯ ನಿರ್ದೇಶಕಿ ಸುಧಾ ಕುಂಗಾರ ನಿರ್ದೇಶನದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಪುರನೂರು. ಅಂದರೆ ಶಿವಕಾರ್ತಿಕೇಯನ್ ಅವರ ಕೆರಿಯರ್ನ 25ನೇ ಸಿನಿಮಾ. ಈ ಸಿನಿಮಾದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದ್ದು, ಇದುವರೆಗೂ ಅನೌನ್ಸ್ಮೆಂಟ್ ಒಫಿಷಿಯಲ್ ಆಗಿ ಬರ್ದಿಲ್ಲ. ಇದೀಗ ಕೇಳಿಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಸಿನಿಮಾದಲ್ಲಿ ಕಿಸ್ ಖ್ಯಾತಿಯ ಬಡಗಿ ಶ್ರೀಲೀಲಾ ಅವರು ನಾಯಕಿ ನಟಿಯಾಗಿ ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಇದೀಗ ಕೇಳಿಬರ್ತಾ ಇದೆ.